ನಮಸ್ತೆ ಮಾತೃಭೂಮಿ. ಡಿಟಾಕ್ಸ್ ಚಾಲೆಂಜ್, ಋತು ಶೋಧನ, ಹಳೆಯ ದೇಹದಲ್ಲಿ ಹೊಸ ಚೈತನ್ಯ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಎಲ್ಲರ ಮನೆಯಲ್ಲೂ ಬೈಕು, ಕಾರು ಅಂತ ವೆಹಿಕಲ್ಸ್ ಇದ್ದೇ ಇರುತ್ತೆ ಅಲ್ವಾ? 2 ಅಥವಾ 3 ತಿಂಗಳಿಗೊಮ್ಮೆ ಸರ್ವಿಸ್ ಕೂಡ ಮಾಡಿಸ್ತಾ ಇರ್ತೀರ. ಒಂದು ವೇಳೆ ಸರ್ವಿಸ್ ಮಾಡಿಸದೇ ಇದ್ರೆ ಏನಾಗುತ್ತೆ? ಗಾಡಿ ಕೆಡುತ್ತೆ, ಇಂಜಿನ್ ಹಾಳಾಗುತ್ತೆ, 1 to double ಹಣ ಕಟ್ಟಬೇಕಾಗತ್ತೆ ಅಲ್ವಾ? ನಮ್ಮ ದೇಹನೂ ಕೂಡ ಈ ವೆಹಿಕಲ್ಸ್ ತರಾನೇ. ಸರ್ವಿಸ್ ಮಾಡಿಸದೇ ಇದ್ರೆ ಯಾವಾಗ ಕೈ ಕೊಡುತ್ತೋ ಅವಾಗ ಹಾಸ್ಪಿಟಲ್ಗೆ ಓಡೋಡಿ ಹೋಗಬೇಕಾಗತ್ತೆ. ಏನಪ್ಪ ಇದು, ಮನುಷ್ಯರಿಗೂ ಸರ್ವಿಸ್ ಮಾಡಿಸ್ಬೇಕಾ? ಹೌದು, ಅದರ ಹೆಸರೇ ಋತು ಶೋಧನ. ಇಡೀ ಪ್ರಪಂಚದಲ್ಲೇ ಮೊದಲ ಬಾರಿಗೆ ರೋಗಗಳನ್ನ ತಡೆಯೋದಕ್ಕೆ ಎಂದೇ ದಾಖಲಿಸಿಟ್ಟ ಚಿಕಿತ್ಸೆ. ಏನಿದು ಋತು ಶೋಧನ? ಪ್ರತಿ ಋತುವಿನಲ್ಲಿ ದೇಹವನ್ನು ಶುದ್ಧೀಕರಿಸುವ ವಿಧಾನವನ್ನು ಋತು ಶೋಧನ ಎಂದು ಕರೆಯುತ್ತಾರೆ. ಆಯುರ್ವೇದದ ಪ್ರಕಾರ ಒಂದೊಂದು ಋತುವಿನಲ್ಲೂ ಒಂದೊಂದು ದೋಷ ಪ್ರಕೋಪಗೊಳ್ಳುತ್ತದೆ, ಅಂದರೆ ಹೆಚ್ಚಾಗುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ 3 ದೋಷಗಳಿವೆ: ವಾತ, ಪಿತ್ತ, ಕಫ. ಇವು ಕ್ರಮವಾಗಿ ಸಂಚಯ ಅಂದರೆ ಅಕ್ಯುಮುಲೇಷನ್, ಪ್ರಕೋಪ ಅಂದರೆ ಅಗ್ರವೇಷನ್, ಕೊನೆಯದಾಗಿ ತನ್ನಿಂದ ತಾನೇ ಪ್ರಶಮನ ಅಥವಾ ಪೆಸಿಫಿಕೇಶನ್ ಎಂಬ 3 ಹಂತಗಳನ್ನು ಒಳಗೊಂಡಿದೆ. ಇವೆಲ್ಲ ಒಂದೊಂದು ಋತುವಿನಲ್ಲಿ ಹೆಚ್ಚಾಗುತ್ತವೆ. ವರ್ಷ ಋತುವಿನಲ್ಲಿ ವಾತ ಹೆಚ್ಚಾಗುತ್ತದೆ. ಆದ್ದರಿಂದ ಬಸ್ತಿ ಎಂಬ ಶೋಧನ ಚಿಕಿತ್ಸೆ ಹೆಚ್ಚಾದ ವಾತವನ್ನು ಹೊರತೆಗೆದು ಆರೋಗ್ಯವನ್ನು ಕಾಪಾಡುತ್ತದೆ. ಇನ್ನು ಶರದ್ ಋತುವಿನಲ್ಲಿ ಪಿತ್ತ ಹೆಚ್ಚಾಗಿರುತ್ತದೆ. ಪಿತ್ತದ ನಿರ್ಹರಣಕ್ಕೆ ವಿರೇಚನವೇ ಉತ್ತಮ ಶೋಧನ ಚಿಕಿತ್ಸೆ. ಇನ್ನು ವಸಂತ ಋತುವಿನಲ್ಲಿ ಕಫ ಹೆಚ್ಚಾಗಿರುತ್ತದೆ. ಅದನ್ನು ಹೊರಹಾಕಲು ವಮನವೇ ಸರಿಯಾದ ಆಯ್ಕೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ವಸಂತ ಕಾಲದಲ್ಲಿ ವಮನ, ಶರದ್ ಋತುವಿನಲ್ಲಿ ವಿರೇಚನ ಹಾಗೂ ಮಳೆಗಾಲದಲ್ಲಿ ಬಸ್ತಿ ಚಿಕಿತ್ಸೆ ದೇಹಕ್ಕೆ ಅತ್ಯುತ್ತಮ ಡಿಟಾಕ್ಸ್ ಥೆರಪಿಗಳಾಗಬಲ್ಲವು. ಋತು ಶೋಧನದಲ್ಲಿವೆ ಅನೇಕ ಹಂತಗಳು. ಹೌದು, ದೀಪನ ಅಗ್ನಿ ಹೆಚ್ಚಿಸಲಿಕ್ಕೆ, ಪಾಚನ ಆಮ ಕರಗಿಸಲಿಕ್ಕೆ, ಶೋಧನ ನಿಜವಾದ ಡಿಟಾಕ್ಸ್ ವಿಷವನ್ನು ಹೊರಹಾಕುವುದು, ರಸಾಯನ ದೇಹದ ದೋಷ ಧಾತುಗಳ ಪುನರ್ ಸ್ಥಾಪನೆ. ಈ ಎಲ್ಲ ಹಂತಗಳನ್ನು ಸರಿಯಾಗಿ ಪಾಲಿಸಿ ಆಚರಣೆಗೆ ತಂದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಆಯುರ್ವೇದ ಶಾಸ್ತ್ರಗಳಲ್ಲಿ ಋತು ಶೋಧನದಿಂದ ದೋಷ ಸಮತೋಲನ, ರೋಗ ಉಂಟಾಗುವ ಸಾಧ್ಯತೆ ಕಡಿಮೆಯಾಗಿ ದೇಹ ಸ್ಥಿರವಾಗುತ್ತದೆ. ಆಮ ನಿವಾರಣೆ, ಡಿಟಾಕ್ಸಿಫಿಕೇಶನ್, ಅಪೂರ್ಣ ಜೀರ್ಣವಾದ ವಿಷ ಪದಾರ್ಥಗಳನ್ನು ಹೊರದಬ್ಬಿ ಜೀರ್ಣಕ್ರಿಯೆಯ ಸುಧಾರಣೆ, ಅಗ್ನಿ ದೀಪನ, ಇಂಪ್ರೂವ್ಡ್ ಡೈಜೆಷನ್, ಜಾಠರಾಗ್ನಿ ಬಲವಾಗುತ್ತದೆ, ಹಸಿವು ಸರಿಯಾಗುತ್ತದೆ, ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೂಸ್ಟ್, ವ್ಯಾಧಿ ಕ್ಷಮತ್ವ ಹೆಚ್ಚುತ್ತದೆ, ಸಣ್ಣ ಸಣ್ಣ ಸೋಂಕುಗಳು ಕಡಿಮೆಯಾಗುತ್ತವೆ, ಆಯುಷ್ಯ ವೃದ್ಧಿ, ಲಾಂಗಿವಿಟಿ. ನಿಯಮಿತ ಶೋಧನ ಮಾಡಿದರೆ ವೃದ್ಧಾಪ್ಯ ನಿಧಾನವಾಗುತ್ತದೆ, ದೇಹ ಸದಾ ಯೌವನದಿಂದ ಕೂಡಿರುತ್ತದೆ. ಇನ್ನು ಮನಸ್ಸಿನ ಶುದ್ಧತೆ. ಈಗಿನ ಸಮಯದಲ್ಲಿ ಯಥೇಚ್ಛವಾಗಿ ಬೇಕಾಗಿರುವ ಮೆಂಟಲ್ ಕ್ಲಾರಿಟಿ, ಚಿಂತನೆಗಳು ಸ್ಪಷ್ಟವಾಗುತ್ತವೆ, ಒತ್ತಡ ಕಡಿಮೆಯಾಗಿ ನಿದ್ರೆ ಉತ್ತಮವಾಗುತ್ತದೆ, ರಕ್ತ ಶುದ್ಧೀಕರಣ, ಚರ್ಮದಲ್ಲಿ ಕಾಂತಿ, ಹೀಗೆ ಅನೇಕ ಲಾಭಗಳಿವೆ. ರಿಸರ್ಚ್ಗಳಿಂದಲೂ ಗೊತ್ತಾಗಿದೆ ಡಿಟಾಕ್ಸ್ ಪವರ್. ಹೌದು, ಋತು ಶೋಧನದ ಮೇಲೆ ನಡೆದ ಅನೇಕ ಸಂಶೋಧನೆಗಳಿಂದ ಲಿವರ್ ಫಂಕ್ಷನ್ ಉತ್ತಮ, ಗಟ್ ಹೆಲ್ತಿನ ಸುಧಾರಣೆ, ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುವುದು, ತೂಕದ ನಿಯಂತ್ರಣ, ಚರ್ಮದ ಕಾಂತಿ, ಇಮ್ಯುನಿಟಿ ಇಂಪ್ರೂವ್ಮೆಂಟ್, ಕಾರ್ಟಿಸಾಲ್ ಲೆವೆಲ್ ಅನ್ನು ಕಡಿಮೆ ಮಾಡುವುದು, ಹೀಗೆ ಅನೇಕ ಪ್ರಯೋಜನಗಳ ಆಗರವನ್ನು ವಿಜ್ಞಾನಿಗಳು ಇಂದು ಪತ್ತೆ ಮಾಡಿದ್ದಾರೆ. ವೀಕ್ಷಕರೇ, ದೇಹ ಶುದ್ಧವಾದರೆ ಜೀವನ ಸುಂದರವಾಗುತ್ತದೆ. ರೀಸೆಟ್ ಯುವರ್ ಬಾಡಿ, ರಿರೈಟ್ ಯುವರ್ ಹೆಲ್ತ್ ಎನ್ನುವ ಮಾತಿನಂತೆ ಮುಂದಿನ ಆರೋಗ್ಯಕರ ಜೀವನಕ್ಕೆ ಹಿಂದೆ ಋತುಶೋಧನ ತೆಗೆದುಕೊಳ್ಳುವುದು ಉತ್ತಮ. ಆಯುರ್ವೇದ ಶಾಸ್ತ್ರವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡದೆ ದೇಹದಲ್ಲಿ ಅತ್ಯುತ್ಕೃಷ್ಟ ಆರೋಗ್ಯ ಸ್ಥಾಪನೆಗೆ ಬುನಾದಿಯನ್ನು ಹಾಕುತ್ತದೆ. ಇನ್ನು ಋತು ಶೋಧನ ಎಷ್ಟು ದಿನ ಪತ್ತೆ ಮಾಡಬೇಕಾ? ಏನಾದರೂ ಮೆಡಿಸಿನ್ ಕೊಡ್ತಾರಾ? BP ಶುಗರ್ ಇರೋರು ಮಾಡಿಸಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೂ ಆಯುರ್ ಪಾಂಚಜನ್ಯ ವೈದ್ಯರ ತಂಡವನ್ನ ಸಂಪರ್ಕಿಸಿ. ಉತ್ತಮ ಜೀವನ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು. ಅದನ್ನು ಎಲ್ಲರಿಗೂ ನೀಡುವುದು ಆಯುರ್ ಪಾಂಚಜನ್ಯದ ಧ್ಯೇಯೋದ್ದೇಶ. ಇದಾಗಿತ್ತು ಮಿತ್ರರೇ, ಪ್ರಪಂಚದ ಮೊದಲ ಪ್ರಿವೆಂಟಿವ್ ಕೇರ್ನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.